ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಈ ವಿಡಿಯೋಗಳು 10ನೇ ಕ್ಲಾಸ್ ವಿದ್ಯಾರ್ಥಿಗಳು ಮತ್ತು ಟಿಇಟಿ ಸಿಇಟಿ ಓದುವಂತ ಅಭ್ಯರ್ಥಿಗಳಿಗೂ ಕೂಡ ಸಹಾಯವಾಗುತ್ತೆ ಅಂತ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಹೀಗೆ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ. ನಾವು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ತೇವೆ. ನೋಡಿ, ಈ ಪ್ರಶ್ನೆಯಲ್ಲಿ ಬಿಡಿಸೋಣ ಬನ್ನಿ. 3, 8, 13, 18 ಕೊನೆಯ ಪದ ಏನು ಕೊಟ್ಟಿದ್ದಾರೆ? 78 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಶ್ರೇಣಿಯಲ್ಲಿ ಏನನ್ನ ಕಂಡುಹಿಡಿಯಬೇಕಾಗಿದೆ ಅಂದ್ರೆ ಎಷ್ಟು ಪದಗಳಿವೆ ಅಂದ್ರೆ n ಅನ್ನ ಕಂಡುಹಿಡಿಯಬೇಕಾಗಿದೆ. ನೋಡಿ, 3ರಿಂದ ಸ್ಟಾರ್ಟ್ ಆಗಿ 78ಕ್ಕೆ ಎಂಡ್ ಆಗಿದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಪದಗಳಿವೆ ಅನ್ನೋದನ್ನ ಕಂಡುಹಿಡಿಯಬೇಕಾಗಿದೆ. ನೋಡಿ, ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋಣ ಅಂದ್ರೆ ನಮ್ಗೆ ಈಗಾಗಲೇ ಎನ್ ಸೂತ್ರ ಗೊತ್ತಿದೆ. ಆ ಸೂತ್ರದ ಮುಖಾಂತರ ನಾವು ಕಂಡುಹಿಡಿಯೋಣ. ಬನ್ನಿ, ಮೊದಲನೇದಾಗಿ ಎನ್ ಸೂತ್ರವನ್ನ ಬರ್ಕೋಣ. ಎನ್ ಇಸ್ಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಇಲ್ಲಿ ಏನು ಇಲ್ಲ ಅಂದ್ರೆ ಇಂಟು ಇರ್ತದೆ. ನೋಡಿ, ಇವುಗಳ ಮುಖಾಂತರ ಇದರಿಂದ ನಮ್ಗೆ ಏನೇನು ಗೊತ್ತಿದೆ ಅದನ್ನ ನಾವು ಏನ್ ಮಾಡಿಬಿಡೋಣ, ಕಂಡುಹಿಡಿಯೋಣ. ನೋಡಿ, ಎನ್ ಅಂದ್ರೆ ಕೊನೆಯ ಪದ. ಎನ್ ಅಂದ್ರೆ ಯಾವ್ದಾಗಿರ್ತದೆ? ಇದರಲ್ಲಿ ಕೊನೆಯ ಪದ ಯಾವ್ದಿರ್ತದೆ? ಅದು ಆಗಿರ್ತದೆ. ಹೌದಾ? ನೋಡಿ, ಎನ್ ಇಸ್ಕ್ವಲ್ ಟು, ನೋಡಿ ಎನ್ ಎಷ್ಟಿದೆ? 78 ಇದೆ. ಹೌದಾ? ಎ ಅಂದ್ರೆ ಮೊದಲ ಪದ. ಎ ಅಂದ್ರೆ ಮೊದಲ ಪದ ಯಾವ್ದಾಗಿದೆ? 3. ಡಿ ಅಂದ್ರೆ ನೋಡಿ, ಡಿ ಅಂದ್ರೆ ಏನಾಗಿದೆ? ಸಾಮಾನ್ಯ ವ್ಯತ್ಯಾಸ. ಯಾವ ರೀತಿ ಕಂಡಿರ್ತೀವಿ? a2 ಮೈನಸ್ a1. ಇಲ್ಲಿ a2 8 ಆಗಿದೆ, a1 3 ಆಗಿದೆ. ಈ 8ರಲ್ಲಿ 3ಅನ್ನ ಕಳೆದು ಬಿಡುವುದು. ಹಾಗಾದ್ರೆ ಡಿ ಎಷ್ಟು ಸಿಕ್ತು? 5. ನೋಡಿ, ಎನ್ ಸಿಕ್ತು, ಎ ಸಿಕ್ತು, ಡಿ ಸಿಕ್ತು. ಹಾಗಾದ್ರೆ ಈ ಮೂರು ಬೆಲೆಗಳನ್ನ ನಾವೇನ್ ಮಾಡೋಣ, ಇದರಲ್ಲಿ ತುಂಬೋಣ. ಹೌದಾ? ಅವಾಗ ಇದರಿಂದ ನಾವು ಎನ್ ಅನ್ನ ಕಂಡುಹಿಡಿಯೋಣ. ನೋಡಿ, ಎನ್ ಅಂದ್ರೆ ಎಷ್ಟಾಯ್ತು? 78. ಎ ಅಂದ್ರೆ ಎಷ್ಟಿದೆ? ಎ ಅಂದ್ರೆ ಎಷ್ಟಿದೆ? 3 ಪ್ಲಸ್ ಎನ್ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಬೇಕು. ಎನ್ ಹಾಗೆ ಇಡಿ, ಎನ್ ಮೈನಸ್ 1 ಇಂಟು ಡಿ ಗುಣಾಕಾರ ಡಿ ಎಷ್ಟಿದೆ? ಡಿ ಅಂದ್ರೆ 5. ಹೌದಾ? ನೋಡಿ, ಏನೇನು ಗೊತ್ತಿದೆ ಅವನ್ ಲೆಕ್ಕ ಮಾಡೋಣ. ಎನ್ ಆಮೇಲೆ ಬರೆಯೋಣ. ನೋಡಿ, 3 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಇದೆ. ಹೌದಾ? ಹಾಗಾದ್ರೆ ಮೊದಲ ಏನ್ ಮಾಡಿಬಿಡೋಣ, ಈ 3ನ್ನ ಈ ಕಡೆ ಕರ್ಕೊಂಡು ಏನಾಗ್ತಾ ಇದೆ? 78. ಈ ಕಡೆ ಇದು ಪ್ಲಸ್ 3 ಇದೆ, ಈ ಕಡೆ ಬಂದ್ರೆ ಮೈನಸ್ 3 ಆಗ್ತಾ ಇದೆ. ಮೈನಸ್ 3 ಆಗ್ತಾ ಇದೆ. ಈ ಕಡೆ ಏನು ಹೋಯ್ತು ನೋಡಿ, ಎನ್ ಮೈನಸ್ 1 ಗುಣಾಕಾರ 5. ಹೌದಾ? ಈಗ ನೋಡಿ, 73ರಲ್ಲಿ 78ರಲ್ಲಿ 3ನ್ನು ಕಳೆದಾಗ 75 ಆಗ್ತಾ ಇದೆ. 75 ಆಗ್ತಾ ಇದೆ. ಇಲ್ಲಿ ನೋಡಿ, ಎನ್ ಮೈನಸ್ 1 ಹಾಗೆ ಇಡಿ ಗುಣಾಕಾರ 5. ಈಗ ನೋಡಿ, ಈ 5ನ್ನ ಈ ಕಡೆ ಕರ್ಕೊಂಬೋಣ. ಹಾಗಾದ್ರೆ ಇಲ್ಲಿದ್ದಂತ ಗುಣಾಕಾರ 5 ಈ ಕಡೆ ಬಂದಾಗ ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. 75 ಭಾಗಾಕಾರ 5. ಇದು 5 ಆಯ್ತು, ಭಾಗಾಕಾರ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಏನು ಉಳಿತು? ಎನ್ ಮೈನಸ್ 1 ಅಷ್ಟೇ ಉಳಿತು. 5 ಒಂದಲೇ 5 15. ಈಗ ನೋಡಿ, ಏನು ಉಳಿತು? 15 ಇಸ್ಕ್ವಲ್ ಟು ಎನ್ ಮೈನಸ್ 1. ನಮಗೇನ್ ಬೇಕಾಗಿದೆ? ಎನ್ ಬೇಕಾಗಿದೆ. ಎನ್ ಬೇಕಂದ್ರೆ ಈ ಮೈನಸ್ 1 ಈ ಕಡೆ ಕಳಿಸ್ಬಿಡಿ. ಹಾಗಾದ್ರೆ ಮೈನಸ್ 1 ಇದ್ದದ್ದು ಈ ಕಡೆ ಬಂದಾಗ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಹಾಗಾಗಿ ನೋಡಿ, 15 ಪ್ಲಸ್ 1. ಹಾಗಾದ್ರೆ 15 ಒಂದು ಕೂಡಿಸಿದ್ರೆ ಎಷ್ಟಾಯ್ತು? 16 ಆಯ್ತು. ಇಸ್ಕ್ವಲ್ ಟು ಎನ್. ಹಾಗಾದ್ರೆ ಎನ್ ಎಷ್ಟಾಯ್ತು? ಎನ್ ಇಸ್ಕ್ವಲ್ ಟು 16. ಎನ್ ಇಸ್ಕ್ವಲ್ ಟು 16. ಹಾಗಾದ್ರೆ ಈ 78 ಅನ್ನುವಂಥದ್ದು ಏನಾಯ್ತು? 16ನೇ ಪದವಾಗಿದೆ. ಇದೇನಾಗಿದೆ? 16ನೇ ಪದವಾಗಿದೆ. ನೋಡಿ, ನಮಗೆ ಮುಖ್ಯವಾಗಿ ಈ ಸೂತ್ರ ಗೊತ್ತಿರಬೇಕು. ಈ ಸೂತ್ರದ ಮುಖಾಂತರ ನಾವೇನೇನ್ ಮಾಡಿದ್ದೇವೆ? ಎನ್ ಬೆಲೆಯನ್ನ ಕಂಡಿರ್ತೇವೆ. ಅಂದ್ರೆ ಎಷ್ಟು ಸಂಖ್ಯೆಗಳು ಅದಾವ ಅನ್ನೋದನ್ನ ಕಂಡಿರ್ತೀವಿ. ನೋಡಿ, ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ.
ಇಲ್ಲಿಯೂ ಕೂಡ ನಾವು ಏನು ಕಂಡುಹಿಡಿಯಬೇಕಾಗಿದೆ, n ಕಂಡುಹಿಡಿಯಬೇಕಾಗಿದೆ. ಹೌದಾ? n ಕಂಡುಹಿಡಿಯಬೇಕಂದ್ರೆ ನಮ್ಗೆ ಈಗಾಗಲೇ a ಗೊತ್ತಿರಬೇಕು. a ಅಂದ್ರೆ ಏನು? ಮೊದಲನೇ ಪದ ಯಾವುದು? 7. ಆಮೇಲೆ an ಅಂದ್ರೆ ಇವುಗಳಲ್ಲಿ ಕೊಟ್ಟಂತ ಕೊನೆ ಪದ ಅಂತ ನಾವು ತಿಳ್ಕೊತೇವಿ, 205. ಹೌದಾ? ಆಮೇಲೆ ಡಿ ಅಂದ್ರೆ ಏನು? ಸಾಮಾನ್ಯ ವ್ಯತ್ಯಾಸ. ಯಾವ ರೀತಿಯಾಗಿ ಮಾಡ್ತೀವಿ? ಎರಡನೇ ಪದದಲ್ಲಿ ಒಂದನೇ ಪದನ ಕಳೆಯಬೇಕು. 13 ಮೈನಸ್ 7 6. ಹೌದಾ? ನೋಡಿ, ಎ ಸಿಕ್ತು, an ಸಿಕ್ತು, ಡಿ ಸಿಕ್ತು. ಹಾಗಾದ್ರೆ ನಾವು ಈಗ ಏನ್ ಮಾಡೋಣ? ಈ ಸೂತ್ರವನ್ನು ಹಚ್ಚೋಣ. ಯಾವುದು? an a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಾ? ಈಗ ನಮಗೆ ಏನೇನು ಗೊತ್ತಿದೆ ಅದನ್ನು ತುಂಬಿಡೋಣ. ಏನಂದ್ರೆ 205. ಹೌದಾ? ಎ ಅಂದ್ರೆ ಎಷ್ಟಾಯ್ತು? 7 ಪ್ಲಸ್ n ಮೈನಸ್ 1 ಏನು ಗೊತ್ತಿಲ್ಲ, ಅದನ್ನೇ ಕಂಡುಹಿಡಬೇಕು. ಗುಣಾಕಾರ ಡಿ ಅಂದ್ರೆ 6. ಹೌದಾ? 205 ಹೀಗೆ ಬರ್ಕೊಳ್ಳಿ. ಹೌದಾ? ಈಗ ನೋಡಿ, ಈ ಪ್ಲಸ್ 7 ಇದೆ, ಇದನ್ನ ಈ ಕಡೆ ಬಂದ್ರೆ ಏನಾಗ್ತಾ ಇದೆ? ಮೈನಸ್ 7 ಆಗ್ತಾ ಇದೆ. ಹೌದಾ? ಎಷ್ಟಾಗ್ತಾ ಇದೆ? ಮೈನಸ್ 7 ಆಗ್ತಾ ಇದೆ. ಈ ಕಡೆ ಏನಾಯ್ತು? n ಮೈನಸ್ 1 ಗುಣಾಕಾರ 6. ಈಗ ನೋಡಿ, 205ರಲ್ಲಿ 7 ನಾವೇನ್ ಮಾಡಿಬಿಡೋಣ? ಕಳೆದು ಬಿಡೋಣ. ಎಷ್ಟಾಗ್ತಾ ಇದೆ? 5ರಲ್ಲಿ 5 ಹೊತ್ತು 200 ಇತ್ತು, 2 ಹೋದ್ರೆ 198. ಎಷ್ಟಾಗ್ತದೆ? 198. ಈ ಕಡೆ ನೋಡಿ, n ಮೈನಸ್ 1 ಗುಣಾಕಾರ 6. ಈಗ n ಮೈನಸ್ 1 ಅಲ್ಲೇ ಇಡಿ, ಈ 6ನ್ನ ಈ ಕಡೆ ತಗೊಂಬನ್ನಿ. ಇಲ್ಲಿ ಗುಣಾಕಾರ ಇದ್ದದ್ದು ಈ ಕಡೆ ಬರುವಾಗ ಏನಾಗ್ತಾ ಇದೆ? ಭಾಗಾಕಾರ ಆಗುತ್ತೆ. ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ನೋಡಿ, 198 ಹಾಗೆ ಇಡಿ, ಗುಣಾಕಾರ ಇದ್ದದ್ದು ಭಾಗಾಕಾರ ಆಯ್ತು. ಈ ಕಡೆ ಏನಾಯ್ತು? n ಮೈನಸ್ 1. 6 ಒಂದಲೇ 6 ಮೂರಲೆ 18, 1 ಹೋಯ್ತು, ಮುಂದೆ 8 ಇದೆ, 18 ಆಯ್ತು, ಮತ್ತೆ 6 ಮೂರಲೆ. ಹಾಗಾದ್ರೆ ಇದು ಎಷ್ಟಾಯ್ತು? 33 n ಮೈನಸ್ 1. ಈಗ n ಬೇಕಾಗಿದೆ, ಈ ಮೈನಸ್ ಈ ಕಡೆ ತಗೊಂಬಂದ್ರೆ ಮೈನಸ್ ಇದ್ದದ್ದು ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. 33 ಪ್ಲಸ್ 1 34 n. ಅಂದ್ರೆ n ಎಷ್ಟಾಯ್ತು? 34. ಹೌದಾ? ಹಾಗಾದ್ರೆ ಈ 205 ಅನ್ನುವಂಥದ್ದು ಏನಾಯ್ತು? 34ನೇ ಪದವಾಗಿದೆ. 34ನೇ ಪದವಾಗಿದೆ ಅಂತೇಳಿ ಈ ರೀತಿಯಾಗಿ ಲೆಕ್ಕಗಳನ್ನ ಕಂಡುಹಿಡ್ತಿದ್ವಿ. ಥ್ಯಾಂಕ್ ಯು.